ಸುವರ್ಣ. ಮಿಲನ 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 ಮಿಲನ. ಹಂಗಾದ್ರೆ ಏನಿವಾಗ? ನಾನು ಚಿಂತು ಒಬ್ಬಳನ್ನೇ ಬಿಟ್ಟು ಹೋಗ್ಬೇಕಾ? ಇಲ್ಲ ಅಂಚನ್, ಚಿಂತನೆ ಬಿಟ್ಟು ನೀವು ಹೋಗ್ಬೇಕಾಗಿಲ್ಲ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ಯಾಕೆ ಭಾವ? ನನ್ನ ಗಂಡ ಫಾರಿನ್ ಹೋಗ್ಬಾರ್ದು ಅಂತ ನೀವು ಅನ್ಕೋತೀರಾ? ಅಂಚನ್ ಹೋಗ್ಬಾರ್ದು ಅಂತಲ್ಲ. ಮತ್ತೆ ಅವನೇ ಹೋಗ್ಲಿ ಬಿಡಿ. ಇಷ್ಟು ವರ್ಷ ನಿಮ್ಮ ಮತ್ತೆ ಪ್ರಾರ್ಥನೆ ಬಗ್ಗೆ ಯೋಚನೆ ಮಾಡಿದ್ದೇ ಆಯ್ತು. ಇನ್ಮುಂದಕ್ಕಾದ್ರೂ ನಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಪುಟಿ, ಏನ್ ಮಾತು ಅಂತ ಆಡ್ತೀಯಮ್ಮ? ನಿನಗೆ ಗೊತ್ತಿಲ್ಲದೆ ಇರೋದಪ್ಪ. ನಾವು ಬೆಂಗಳೂರಲ್ಲಿ ಡಿಸೈಡ್ ಮಾಡಿದ್ದು ಪ್ರಾರ್ಥನೆಗೋಸ್ಕರ ತಾನೆ. ಅಂಜನ್ ಭಾವನ್ ಕಂಪನಿಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದು ಅವರಿಬ್ರು ಒಂದ್ ಮಾಡೋ ಉದ್ದೇಶದಿಂದ ತಾನೆ. ಇಷ್ಟು ವರ್ಷ ಅವ್ರಿಗೋಸ್ಕರ ಬದುಕಿದಾಯ್ತು. ಇನ್ ಮುಂದಕ್ಕಾದ್ರೂ ನಮ್ಮ ಜೀವನಕ್ಕೆ ಬೇಕಾದ್ ನಾವು ನೋಡ್ಕೋಬೇಕಲ್ವಾ? ಅಲ್ಲ ಮಗಳೇ, ಈಗ ಈ ಮಾತೆಲ್ಲ ಬೇಕಾ? ಹೇಳಿ ಬಿಡಿಪ್ಪ, ಅವಳನ್ನ ಯಾಕೆ ತಡಿತೀರಾ? ನಮ್ಮಿಬ್ರಿಗೋಸ್ಕರ ನನ್ನ ತಂಗಿ ಇಷ್ಟೊಂದೆಲ್ಲ ಮಾಡಿದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಸಾರಿ ಚಿಂತು. ಅಂಜನ್ ಅವರೇ, ನಿಮಗೂ ಸಾರಿ. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ರಾರ್ಥನಾ, ನೀನು ಸಾರಿ ಕೇಳಲಿ ಅಂತನೋ ಅಥವಾ ನಿನಗೆ ಬೇಜಾರಾಗಲಿ ಅಂತನೋ ನಾನು ಇದೆಲ್ಲ ಮಾಡಲಿಲ್ಲ ಕಣೆ. ನಿಮಗೋಸ್ಕರ ಬದುಕೋದ್ರಲ್ಲಿ ನಮಗೂ ಸಂತೋಷ ಇದೆ. ನೀವಿಬ್ರು ಜೊತೆಯಾಗಿರಬೇಕು, ಅದನ್ನು ನಾವು ನೋಡಿ ಸಂತೋಷ ಪಡಬೇಕು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅರ್ಥಂಗೆ ಅವಳ ಅಪ್ಪ ಅಮ್ಮ ಇಬ್ಬರು ಸಿಗಬೇಕು ಅನ್ನೋ ಕಾಳಜಿ ಇತ್ತು. ಅದರಿಂದ ನಮಗೆ ಯಾವ ಬೇಜಾರೂ ಇಲ್ಲ, ಸಂತೋಷವಾಗೇ ಇದ್ವಿ. ಈಗಲಾದರೂ ನಮ್ಮ ಜೀವನ ನಾವು ನೋಡ್ಕೋಬೇಕು ಅಲ್ವಾ? ನನ್ನ ಗಂಡ ಬೇರೆ ದೇಶದಲ್ಲಿ ಕೆಲಸ ಮಾಡಬೇಕು ಅಂತ ನನ್ಗೆ ಆಸೆ ಇರಲ್ವಾ? ಅದು ತಪ್ಪ? ಖಂಡಿತ ತಪ್ಪಲ್ಲ ಚಿಂತನ. ಆದರೆ ನೀನು ಒಬ್ಳೆ ಆಗ್ಬಿಡ್ತೀಯಲ್ಲ ಅಂತಷ್ಟೇ ನಮ್ಮ ಕನ್ಸನ್. ನಾನು ಎಲ್ಲಿ ಒಬ್ಳೆ ಆಗ್ತೀನಿ ಭಾವ? ಮದುವೆ ಆದಾಗಿಂದ ನಾನು ಅತ್ತೆ ಮಾವನ ಜೊತೆ ಇರಲೇ ಇಲ್ಲ. ಇನ್ಮೇಲಾದರೂ ನಾನು ಅತ್ತೆ ಮಾವನ ಜೊತೆ ಇರ್ತೀನಿ. ನೀನು ಹೇಳ್ತಿರೋದು ನಿಜ ನೀನಮ್ಮ? ನನ್ನ ಜೊತೆ ನಮ್ಮ ಜೊತೆ ಇಲ್ವಲ್ಲ ಅಂತ ಮನಸ್ಸಿಗೆ ತುಂಬ ನೋವಾಗಿತ್ತು. ಇನ್ನು ಮುಂದೆ ನಮ್ಮ ಜೊತೆನೇ ಇರ್ತೀಯಲ್ಲ, ತುಂಬ ಸಂತೋಷ ಅಮ್ಮ. ಅಲ್ಲ, ನಮ್ಮ ಅಂಜನು ವಿದೇಶಕ್ಕೆ ಯಾವಾಗ ಹೋಗ್ಬೇಕಾಗುತ್ತೆ? ಸಾಧ್ಯ ಆದಷ್ಟು ಬೇಗ. ಎಲ್ಲ ಸರಿ, ಆದರೆ ಅಂಜನ್ ಒಬ್ಬರೇ ಹೋಗೋಕ್ಕಾಗಲ್ಲ ಅನ್ಸುತ್ತೆ. ಆ ಪ್ರಾಜೆಕ್ಟ್ನ ಬಿಗ್ನಿಂಗಿಂದನೂ ಫಾಲೋ ಅಪ್ ಮಾಡ್ತಾ ಇರೋದು ನೀಲಿಮಾ. ಮೋಸ್ಟ್ಲಿ ನೀಲಿಮನೂ ಹೋಗ್ಬೇಕಾಗ್ಬೋದು ಅಂದ್ಕೊತೀನಿ. ಎನಿವೆ, ನಾನು ರಿಚರ್ಡ್ ಹತ್ರ ಮಾತಾಡಿ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀನಿ. ಇವಾಗ ಆ ವಿಷಯ ಬೇಡ. ಇವತ್ತು ಅಂಜನ್ ಚಿಂತನದು 5th ಇಯರ್ ಆ್ಯನಿವರ್ಸರಿ. ಸೊ ಎಲ್ಲರೂ ಖುಷಿಯಾಗಿರ್ಬೇಕಷ್ಟೆ. ನಿಮ್ ಯಾರಿಗೂ ನನ್ನ ಮೇಲೆ ಬೇಜಾರಿಲ್ಲ ತಾನೆ? ಇಲ್ಲಮ್ಮ, ಖಂಡಿತ ನಿನ್ನ ಮೇಲೆ ಬೇಜಾರಿಲ್ಲ. ಇಂಥ ಟೈಮಲ್ಲಿ ನಿನ್ನ ಗಂಡನ ಬಿಟ್ಟು ನೀನು ಒಬ್ಬರೇ ಇರಬೇಕಲ್ಲ ಅನ್ನೋದಷ್ಟೇ ಕನ್ಸರ್ನ್. ಅವಾಗಿಂದ ಎಲ್ಲರೂ ಅವಳು ನನ್ನ ಹೆಂಗ್ ಬಿಟ್ಟಿರ್ತಾಳೆ ಅಂತ ಯೋಚನೆ ಮಾಡ್ತಾ ಇರ. ಒಬ್ಬರಾದ್ರೂ ನನಗೆ ಅವಳನ್ನ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ಯೋಚನೆ ಮಾಡಿದ್ದೀರಾ? ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಕೆಲಸ ಮಾಡೋ ಆಸಕ್ತಿ ಇದ್ರೆ ಹೋಗ್ಬೇಕಷ್ಟೆ. ನಿನ್ಗದೆಲ್ಲ ಎಲ್ಲಿಂದ ಇರುತ್ತೆ? ಅಟ್ಲೀಸ್ಟ್ ನನ್ನ ಮೇಲೆ ಪ್ರೀತಿ ಇರೋದು ನಿಜ ಅನ್ನೋದಾದ್ರೆ ನೀನು ಹೋಗ್ಲೇಬೇಕು. ಇದನ್ನೇ ನಾನು ನಮ್ಮ ಆ್ಯನಿವರ್ಸರಿ ಗಿಫ್ಟ್ ಅಂತ ಅನ್ಕೋತೀನಿ. ಮಾವ, ಥ್ಯಾಂಕ್ಸ್. ಭಾವ, ನಿಮಗೂ ಥ್ಯಾಂಕ್ಸ್. ಇಟ್ಸ್ ಓಕೆ ಚಿಂತನ, ನಿನಗೆ ಖುಷಿ ತಾನೆ? ಹಾಂ, ತುಂಬ ಖುಷಿ. ಉಳ್ದೋರೆಲ್ಲ ಎಲ್ಲಿ?
ಶಿಶಿರ್, ಚಿರಾಗ್, ಅಂಜನ್ ಜರ್ಮನಿಗೆ ಹೊರಡೋಕೆ ಮುಂಚೆ ಒಂದ್ಸಲ ಮೀಟ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರೆಲ್ಲ ಆಗಲೇ ಹೋಗಾಯ್ತಮ್ಮ. ಸರಿ, ಹಾಗಾದ್ರೆ ನಾವು ಬೇಗ ಹೊರಡ್ತೀವಿ. ಅಂಜನ್ ಹೊರಡೋ ತಯಾರಿ ಮಾಡ್ಕೋಬೇಕಲ್ವಾ? ನಡಿ. ದಟ್ಸ್ ವಂಡರ್ಫುಲ್. ಸಚ್ ಎ ಗುಡ್ ನ್ಯೂಸ್. ತುಂಬ ಖುಷಿ ಆಗ್ತಾ ಇದೆ ಮಿಸ್ಟರ್ ಆ್ಯಂಡ್ ಮಿಸಸ್ ಸಮರ್ಥ್. ನಿಮ್ಮ ನಿರ್ಧಾರ ಬೇರೆಯವರಿಗೆ ಆದರ್ಶವಾಗಿರಬೇಕು. ನೈಸ್. ದೂರ ಇರೋದು ಎಷ್ಟು ಕಷ್ಟ. ನೀವಿಬ್ಬರು ದೂರ ಇದ್ದು ಏನೇನು ಕಳ್ಕೊಂಡಿದ್ದೀರಾ ಅನ್ನೋದು ಚೆನ್ನಾಗಿ ನಿಮಗೆ ಅರ್ಥ ಆಗಿರುತ್ತಲ್ವ. ನೀವು ಒಟ್ಟಿಗೆ ಇರೋದು ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ನಿಮಗೆ ಗೊತ್ತಾಗಿರುತ್ತೆ. ಐ ಆಮ್ ಶೂರ್ ಇನ್ಮೇಲೆ ನೀವು ತುಂಬ ಚೆನ್ನಾಗಿರ್ತೀರ. ಹೌದು, ಚೆನ್ನಾಗಿರ್ಬೇಕು, ಜೊತೆಯಾಗಿರ್ಬೇಕು. ಇನ್ಯಾವತ್ತೂ ದೂರ ಆಗೋ ಯೋಚನೆ ಮಾಡಲ್ಲ. ವೆರಿ ಗುಡ್. ನೀವಿಬ್ಬರು ಮ್ಯೂಚುವಲ್ ಕನ್ಸೆಂಟ್ ಮೂಲಕನೇ ಡಿವೋರ್ಸ್ ತಗೊಂಡಿದ್ರಿ. ಈಗ ಮನಸ್ಸು ಬದಲಾಯಿಸಿ ಒಟ್ಟಿಗೆ ಇರೋ ನಿರ್ಧಾರ ಮಾಡಿದ್ದೀರಾ. ಕೋರ್ಟ್ ಅದಕ್ಕೇನು ತಕರಾರು ಮಾಡಲ್ಲ. ಸಿಂಪಲ್ ಪ್ರೋಸೆಸ್, ನಾಟ್ ಟು ವರಿ. ಒಂದು ಪಿಟಿಷನ್ ಕೊಡಬೇಕು, ತಗೊಳ್ಳಿ, ಇದಕ್ಕೊಂದು ಸೈನ್ ಮಾಡಿ. ಉಳಿದಿದ್ದು ನಾನು ನೋಡ್ಕೊಳ್ತೀನಿ. Wish you all the best. Have a great life ahead. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗಾದರೆ ನಾವಿನ್ನು ಹೊರಡ್ಬೋದಾ? Yeah. See you. ಕೋರ್ಟು ಏನೂ ತಕರಾರು ಮಾಡಲ್ಲ. ಆದರೆ ಈ ತಕರಾರು ಮಾಡ್ತಿರೋದೆಲ್ಲ ನಮ್ಮ ಮಗಳು ನೋಡು. ನಮ್ಮ ಮದುವೆ ಆಗೋ ತನಕ ನೀನು ನಮ್ಮ ಮನೆಗೆ ಬರಬಾರ್ದು ಅಂತ ಕಂಡೀಷನ್ ಹಾಕ್ಬಿಟ್ಟಿದ್ದಾಳಲ್ಲ. ಈ ವಿಷಯದಲ್ಲಿ ಮಾತ್ರ ಅವಳು ನಿಜವಾಗ್ಲೂ ನಿನ್ನ ಮಗಳೇ. ನಿಜಾನೇ. ಇನ್ಯಾವತ್ತೂ ನಾನು ನಿಮಗೆ ಯಾವ ಕಂಡೀಷನ್ನು ಹಾಕೋದಿಲ್ಲ. ನಿಮಗೆ ಹೇಗೆ ಬೇಕೋ ಹಾಗೇ ಇರಿ, ಖುಷಿಯಾಗಿರಿ. ನಿಮ್ಮ ಖುಷಿನೇ ನನಗೆ ಮುಖ್ಯ. ನೀನು ಜೊತೆಲಿರ್ತೀಯ ಅನ್ನೋದಕ್ಕಿಂತ ಇನ್ನೇನು ಖುಷಿ ಪ್ರಾರ್ಥನಾ. ನನ್ನ ಲೈಫಲ್ಲಿ ನೀನಿದೆಯಾ ಅನ್ನೋ ಯೋಚನೆನೇ ಸಾಕು. ನಾನು ನೆಮ್ಮದಿಯಾಗಿರ್ತೀನಿ. ನೆಮ್ಮದಿಯಾಗಿರಿ, ಮಗು ಥರ. ನಾನು ನಿಮ್ಮ ಹತ್ರ ಬರ್ತೀನಲ್ಲ, ಆಗ ನೋಡ್ತಾ ಇರಿ. ಅರ್ಥನ್ಗಿಂತಲೂ ಹೆಚ್ಚಾಗಿ ನೋಡ್ಕೋತೀನಿ ನಿಮ್ಮನ್ನ. ಇನ್ಯಾವತ್ತೂ ಹರ್ಟ್ ಮಾಡಲ್ಲ ನಿಮಗೆ. ನೀನು ನನಗೆ ಹರ್ಟ್ ಮಾಡಿದ್ರೆ ಓಕೆನಮ್ಮ. ಪ್ರೀತಿಸೋ ಅಧಿಕಾರ ಇರೋಳಿಗೆ ಹರ್ಟ್ ಮಾಡೋ ಅಧಿಕಾರ, ಕೋಪ ಮಾಡ್ಕೊಳ್ಳೋ ಅಧಿಕಾರ, ರೇಗೋ ಅಧಿಕಾರ, ರೇಗಿಸೋ ಅಧಿಕಾರ, ಎಲ್ಲ ಅಧಿಕಾರನೂ ಇದೆ. ನಾನದು ಯಾವುದನ್ನು ಮಾಡಲ್ಲ. ಮತ್ತೆ ಬರೀ ಪ್ರೀತಿ ಮಾಡ್ತೀನಿ. ನಿಮ್ಮನ್ನ ನನ್ನ ಪಾಪು ಥರ ನೋಡ್ಕೋತೀನಿ. ಇನ್ನೂ ಒಂದಷ್ಟು ದಿನ ನಾವಿಬ್ರು ಬೇರೆನೇ ಇರಬೇಕಲ್ಲೇ. ನೀನು ಹೀಗೆಲ್ಲ ಮಾತಾಡಿದ್ರೆ ನಿನ್ನ ಬಿಟ್ಟು ಹೇಗಿರಲಿ ನಾನು? ನನ್ಗೊತ್ತಿಲ್ಲಪ್ಪ, ನೀವೇ ಹೇಳಿ ಹೇಗಿರೋದು. ಅರೆ, ನನ್ನೇ ಕೇಳ್ತೀಯಲ್ಲ ನೀನು. ಸರಿ, ಹಾಗಾದ್ರೆ ನಡಿ ನಮ್ಮ ಮನೆಗೆ ಹೋಗೋಣ. ಇನ್ನೂ ಇದೇ ಥರ ಇರೋಕ್ಕಾಗಲ್ಲ ನನಗೆ. ಬಾ, ಈಗ ಮನೆಗೆ ಹೋಗೋಣ. ಬೇಡಪ್ಪ, ಮಗಳು ಹೇಗೆ ಹೇಳಿದಾಳೋ ಹಾಗೆ ಆಗಲಿ. ಇಷ್ಟೆಲ್ಲ ಗಲಾಟೆ ಮಾಡಿ ನಿಮ್ಮಿಂದ ದೂರ ಆಗಿ ಎಲ್ರಿಗೂ ಬೇಜಾರು ಮಾಡಿದ್ದೀನಿ. ಈಗಲಾದರೂ ಎಲ್ಲರೂ ಹೇಗೆ ಇಷ್ಟಪಡ್ತಾರೋ ಹಾಗೆ ಆಗಲಿ. ನಿಮ್ಮ ಹಳೆ ಹೆಂಡತಿ ಹೊಸ ಹೆಂಡತಿಯಾಗಿ ಬರ್ತೀನಿ. ಅಲ್ಲಿ ತನಕ ನಿಮ್ಮನ್ನು ಕಾಯಿಸ್ತಾ ಇದ್ದೀನಿ. ಸಾರಿ. ನೀನು ಯಾಕೆ ಸಾರಿ ಕೇಳ್ತೀಯ? ನೀನು ಕಾಯ್ತಾ ಇದೆಯಾ ತಾನೆ? ಹೇಗೋ ಒಟ್ಟಿನಲ್ಲಿ ದಿನ ಎಲ್ಲ ಬೇಗ ಹೋಗಿ ಆದಷ್ಟು ಬೇಗ ನಿಮ್ಮ ಮನೆಗೆ ಬರೋ ಹೋಗಾದ್ರೆ ಅಷ್ಟೇ ಸಾಕು. ನಿಮ್ಮ ಮನೆಗೆ ಬರೋ ದಿನಕ್ಕೋಸ್ಕರನೇ ಕಾಯ್ತಾ ಇರ್ತೀನಿ. ಸರಿ, ನಾನಿನ್ನು ಬರ್ತೀನಿ. la
ಖುಷಿ ಅಜ್ಜಿ ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಫಟಾಫಟ್ ಅಂತ ಹಾಲು ಕುಡಿದು ಮುಗಿಸ್ಬಿಡ್ಬೇಕು. ಬರೇ ನಮ್ಮ ಬಂಗಾರ ಇಷ್ಟು ಬೇಗ ಹಾಲು ಕುಡಿದು ಮುಗಿಸ್ತಾ ಅಂತ ಅಜ್ಜಿ ಬಾಯಿ ಬಿಟ್ಕೊಂಡು ನೋಡ್ಬೇಕು. ಹೇಗೆ ನೋಡ್ಬೇಕು ಹೇಳು? ಬಾಯ್ ಬಿಟ್ಕೊಂಡು ನೋಡ್ಬೇಕು. ಕುಡಿ ಮತ್ತೆ. ವೆರಿ ಗುಡ್. ತಾತ, ನನ್ನ ಅಪ್ಪ ಅಮ್ಮಂಗೆ ಮದ್ವೆ ಮಾಡಿಸ್ತೀವಲ್ವಾ, ಅದಕ್ಕೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸೋದು ಬೇಡವಾ? ಅಯ್ಯೋ ಹೌದಲ್ವಾ, ನೆನಪೇ ಆಗ್ಲಿಲ್ಲ ನೋಡು. ಏನ್ ಮಾಡೋದೀಗ? ಇವಾಗ್ಲೂ ಹೋಗಿ ಪ್ರಿಂಟ್ ಮಾಡಿಸ್ಕೊಂಡ್ ಬರೋದು. ಬಟ್ ಹೂ ವಿಲ್ ರೈಟ್ ದ ಇನ್ವಿಟೇಷನ್? ಬರಿಬೇಕಲ್ಲ, ನೀನೇ ಬರಿಬೇಕು. ಇನ್ವಿಟೇಷನ್ ನೋಡಿ ಏನು ಬರಿಬೇಕು ಅಂತ ನನಗಂತೂ ಗೊತ್ತಿಲ್ಲಪ್ಪ. ಆದ್ರೆ ಇನ್ವಿಟೇಷನ್ ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮನ ಮದುವೆಗೆ ಎಲ್ಲರೂ ಬರಬೇಕು, ಹಾಗಿರ್ಬೇಕು. ಹಂಗ ಏನಂತ ಬರೀಲಿ? ನಿನ್ ಮನ್ಸಿಗೆ ಏನ್ ಬರ್ತದ ಬರೀ. ಓಕೆ, ಹಂಗಾದ್ರೆ ಬೇಗ ಪೆನ್ನು ಪೇಪರ್ ತಗೊಂಬನ್ನಿ. ಎಸ್, ಈಗಲೇ ತರ. ಮಿಲನ 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 ಮಿಲನ. ಕಮಾನ್ ರೈಟ್. ಈಗ ಬರೆಯೋ ಮೊದಲು ಬಾಯಲ್ಲಿ ಹೇಳಬೇಕು, ಅವಾಗ ಬರೆಯೋದಕ್ಕೆ ಈಸಿ ಆಗುತ್ತೆ. ಈಗ ಮೊದಲು ಹೇಳು, ಆಮೇಲೆ ಬರಿ. ಹಾಯ್, ನಾನು ಅರ್ಥ. ಅರ್ಥ ಅಂದ್ರೆ ಸಮರ್ ಪ್ರಾರ್ಥನೆ ಮಗಳು. ಏನ್ ಬರಿಲ್ಲ? ಓ, ನಿನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಬರಿ. ಕಮಾನ್ ರೈಟ್. ವಾಟ್ ಹ್ಯಾಪನ್ಡ್? ಏನ್ ಗೊತ್ತಾ ತಾತ, ನಂಗೆ ಕನ್ನಡ ಬರೆಯಕ್ಕೆ ಬರಲ್ಲ. ಏನ್ ಮಾಡೋದು? ಓ ಮೈ ಗಾಡ್, ಇಷ್ಟೊತ್ತು ಬರಿತೀನಿ ಹಿಂದೆ ನಿನ್ ಜೊತೆ ಸೇರ್ಕೊಂಡು ಒಳ್ಳೆ ಮರ್ಕೋತೆ ಆಗೋಬಿಟ್ಟಲ್ಲ ನಾನು. ವಾಟ್ ಟು ಡು ನೌ? ಹಾ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಏನು ಬರಿಬೇಕು ಹೇಳು, ನಾನೇನು ನಿನ್ನ ಕೈಯಾರೆ ಬರೆಸ್ತೀನಿ. ಓಕೆ, ಕಮಾನ್ ರೈಟ್. ಹಾಯ್, ಹಾಯ್. ನಾನು ಅರ್ಥ. ಅರ್ಥ ಅಂದ್ರೆ ಸಮರ್ ಪ್ರಾರ್ಥನೆ ಮಗಳು. ಏನ್ ಗೊತ್ತಾ, ನನ್ನ ಅಪ್ಪ ಅಮ್ಮ ಜೊತೆಲಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಗೊತ್ತಾ. ಇನ್ಮೇಲೆ ಯಾವಾಗ್ಲೂ ಜೊತೆಲೇ ಇರ್ತಾರೆ, ಯಾವಾಗ್ಲೂ. ಅವ್ರ ಜೊತೆಲಿರೋದನ್ನ ನೋಡಕ್ಕೆ ನೀವೆಲ್ಲ ಬರ್ತೀರಾ? ನಾನಂತೂ ನನ್ನ ಅಪ್ಪ ಅಮ್ಮನ ಮದ್ವೆನೇ ನೋಡಿಲ್ಲ. ಅದಕ್ಕೆ ನಾನೇ ನನ್ನ ಅಪ್ಪ ಅಮ್ಮಗೆ ಮದ್ವೆ ಮಾಡಿಸ್ತಾ ಇದ್ದೀನಿ. ನೀವು ಬನ್ನಿ. ನನ್ನ ಅಪ್ಪ ಅಮ್ಮನ ನೋಡಿ. ಅವರಿಬ್ಬರು ದಿವಸ ನಗ್ನಗ್ತಾ ಇರ್ತಾರೆ. ಸೂಪರ್ ಆಗಿ ಕಾಣ್ತಾರೆ. ಆಮೇಲಿಂದ ಪ್ರತಿದಿನ ಹಂಗೆ ಇರ್ತಾರೆ. ನಿಜವಾಗ್ಲೂ ನಿಜವಾಗ್ಲೂ ನಿಮ್ಮೆಲ್ರಿಗೋಸ್ಕರ ಕಾಯ್ತಾ ಇರ್ತೀನಿ. ನನ್ನ ಅಪ್ಪ ಅಮ್ಮನ ಮದ್ವೆಗೆ ಮಿಸ್ ಮಾಡದೆ ಬನ್ನಿ. ವಾವ್, ನನ್ನ ಮೊಮ್ಮಗಳು ಬರೆದಿರೋ ಮದುವೆ ಕರೆಯೋರು. ಇದನ್ನೇ ಪ್ರಿಂಟ್ ಹಾಕಿಸಿ ಎಲ್ಲರಿಗೂ ಹಂಚ್ತೀನಿ. ನೋಡ್ತಾ ಇರೋ ಕೂಸೆ, ನಿನಗೋಸ್ಕರ ಜನ ನಿಮ್ಮ ಅಪ್ಪ ಅಮ್ಮನ ಮದುವೆಗೆ ಬಂದೇ ಬರ್ತಾರೆ. ಇದನ್ನ ಈಗಲೇ ಪ್ರಿಂಟ್ ಹಾಕಿಸ್ತೀನಿ. ಎಸ್.
ಸರಿ, ನಿನಗೆ ಯಾವಾಗುತ್ತೋ ಆವಾಗಲೇ ಕಾಲ್ ಮಾಡು. ಇಲ್ಲೇನು ಟೆನ್ಷನ್ ಇಲ್ಲ, ಅಪ್ಪನೂ ಇಲ್ಲೇ ಇದ್ದಾರೆ, ನಾನು ಆರಾಮಾಗಿದ್ದೀನಿ. ಸರಿ, ಫ್ಲೈಟ್ ಮಿಸ್ ಮಾಡ್ಕೋಬೇಡ, ಹೊರಡು. ಬಾಯ್. ಅಪ್ಪ ಅಪ್ಪ ಎಲ್ಲಿದ್ಯಾ? ಏನ್ ಪುಟ್ಟಿ? ಅಪ್ಪ ಅಂಜನ್ ಫೋನ್ ಮಾಡಿದ್ದ, ಫ್ರಾಂಕ್ಫರ್ಟ್ ರೀಚ್ ಆದ್ನಂತೆ, ಏನೂ ತೊಂದರೆ ಇಲ್ಲ ಅಂತ ಹೇಳ್ದ. ಒಳ್ಳೇದು ಒಳ್ಳೇದು. ಪಾಪ ಹೊರಟಾಗಿಂದ ಅವನು ಫೋನ್ ಮಾಡ್ತಾನೆ ಇದ್ದಾನೆ. ಚೆನ್ನಾಗಿ ಮಾತಾಡ್ಸ್ ಮಗಳೇ. ದೊಡ್ಡ ಗಿಳಿ ಬಂದೇ ಬಿಡ್ತು. ಹಾಯ್ ಪುಟ್ಟಿ. ಹಾಯ್ ಅಪ್ಪ. ಹೋದ ಕೆಲಸ ಏನಾಯ್ತು? ರಿಜಿಸ್ಟರ್ ಮಾಡಿಸಿದ್ದಾಯ್ತು, ಕೋರ್ಟ್ ಪೆಟಿಷನ್ ಕೊಟ್ಟಿದ್ದು ಆಯ್ತು. ನೀವಿಬ್ರೇನೋ ಗಂಭೀರವಾಗಿ ಮಾತಾಡ್ತಾ ಇದ್ರಿ? ಅದು ಅಂಜನ್ ಬಗ್ಗೆ ಕಣಮ್ಮ. ಓ, ಏನಂತೆ ಸುದ್ದಿ? ಈಗೇನಿದ್ರು ನಿಂದೆ ಕಣೆ ಸುದ್ದಿ. ಅಂತೂ ನಮ್ಗೆ ಎಲ್ಲರ ಆಸೆನೂ ಈಡೇರಿಸಿದ್ದಕ್ಕೆ ಥ್ಯಾಂಕ್ಸ್. ಯಾಕೆ ಹಿಂಗಂತ್ಯ? ನೀವೆಲ್ಲೂ ನನ್ನನ್ನು ಇಷ್ಟೊಂದು ಸಹಿಸ್ಕೊಂಡಿದ್ದಕ್ಕೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಮಿಲನ 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 ಮಿಲನ. ಅಂತೂ ನಮ್ಗೆ ಎಲ್ಲರ ಆಸೆನೂ ಈಡೇರಿಸಿದ್ದಕ್ಕೆ ಥ್ಯಾಂಕ್ಸ್. ಯಾಕೆ ಹಿಂಗಂತ್ಯ? ನೀವೆಲ್ಲೂ ನನ್ನನ್ನು ಇಷ್ಟೊಂದು ಸಹಿಸ್ಕೊಂಡಿದ್ದಕ್ಕೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಆಹಾ, ನಾನು ದೊಡ್ಡ ಗಿಳಿ ಪುಟ್ಟ ಗಿಳಿ ಇಬ್ರು ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು. ಏನೋ ಈಗ ಒಳ್ಳೆ ಮೂಡಲ್ಲಿ ಇದ್ದೀರಾ, ಚೆನ್ನಾಗಿ ಮಾತಾಡ್ತಿದ್ದೀರಾ. ಇಬ್ರಿಗೂ ಮೂಡ್ ಕೆಟ್ರೆ ಹೇಗಿರುತ್ತೆ ಅಂತ ನನ್ಗೆ ಗೊತ್ತಿಲ್ವಾ? ಮನಸ್ಸು ಹಾಳಾದ್ರೆ ಅದನ್ನ ಸರಿ ಮಾಡಕ್ ಇವಾಗ ನೀವಿದಿರಲ್ಲಪ್ಪ. ಆಹಾ, ಇದನ್ನ ನಾನು ಒಪ್ಪಲ್ಲ. ಈಗ ಈ ಅಪ್ಪ ಯಾಕಮ್ಮ ನೆನಪಾಗ್ತಾನೆ ನಿನ್ಗೆ? ಮತ್ತೆ ಗಂಡನ ಹತ್ರ ಹೋಗೋ ಸಂಭ್ರಮದಲ್ಲಿ ಈ ಅಪ್ಪ ಅಷ್ಟೇ ಅಲ್ಲ, ಲೋಕಾನೇ ಮರೆತು ಬಿಡ್ತೀಯ ನೀನು. ಅದು ತಾನೆ? ನಿಜ ಹೇಳು. ಅದನ್ನ ನೀನು ಬಾಯಿ ಬಿಟ್ಟು ಏನಮ್ಮ ಹೇಳೋದು? ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನು ಎಷ್ಟು ಸಂತೋಷವಾಗಿದೆಯಾ ಅಂತ. ತುಂಬ ಸಂತೋಷ ಕಣಮ್ಮ, ತುಂಬ ಸಂತೋಷ. ಈ ಅಪ್ಪನ ಜೀವನ ಸಾರ್ಥಕ ಅಂತ ಈಗ ಅನಿಸ್ತಾ ಇದೆ ನನಗೆ. ಅಪ್ಪ, ಹಿಂಗೆಲ್ಲ ಮಾತಾಡ್ಬೇಡಿ, ನನ್ಗಳು ಬಂದ್ಬಿಡುತ್ತಷ್ಟೇ. ಹತ್ಬಿಡು ಮಗಳೇ, ಅದು ಎಷ್ಟು ಬೇಕೋ ಇಲ್ಲೇ ಹತ್ಬಿಡು. ಮತ್ತೆ ನಿನ್ನ ಜೀವನದಲ್ಲಿ ಕಣ್ಣೀರು ಅನ್ನೋದು ಬೇಡವೇ ಬೇಡ. ಅದು ಎಲ್ಲ ಇಲ್ಲೇ ಮುಗಿಸ್ಬಿಡಮ್ಮ. ಆಮೇಲೆ ಜೀವನ ಪೂರ್ತಿ ನಿನ್ನ ಗಂಡನ ಜೊತೆ ನಗ್ನಗ್ತಾ ಇದ್ಬಿಡು, ಸರಿನಾ? ಅಪ್ಪ ಮಗಳ ಸೆಂಟಿಮೆಂಟ್ ಸಾಕ್ ಮಾಡ್ತೀರಾ? ಸುಮ್ಮನೆ ಮಾತಾಡಿ ಮನ್ಸು ಯಾಕೆ ಭಾರ ಮಾಡ್ಕೋತೀರಾ? ಮುಂದಿನ ಜೀವನದ ಬಗ್ಗೆ ಕನ್ಸು ಕಾಣ್ತಾ ಹಾಯಾಗಿರೋಣ. ಮುಂದಿನ ಜೀವನದ ಬಗ್ಗೆ ಕನಸು ಕಾಣೋದು ಸರಿನೇ, ಆದ್ರೆ ನೀನೇ ಇರೋದಿಲ್ವಲ್ಲೇ. ತೀರ್ಥಳಿಗೆ ಹೋಗ್ತಿದ್ಯಾ, ಮತ್ತೆ ನಿನ್ನನ್ನ ಬೇಕಾದಾಗ ನೋಡೋದು ಹೇಗೆ? ಚಿಂತು, ಒಂದ್ ಕೆಲ್ಸ ಮಾಡು, ನೀನ್ ಅಲ್ಲಿಗೆ ಹೋಗೋ ಬದಲು ನಿನ್ನ ಅತ್ತೆ ಮಾವನೇ ಇಲ್ಲಿ ಕರೆಸ್ಕೊಂಡ್ಬಿಡು. ಇದೊಳ್ಳೆ ಕತೆ ಆಯ್ತಲ್ಲ. ನೀನ್ ಮಾತ್ರ ನೀನ್ ಅತ್ತೆ ಮಾವನ ಮನೆಗೆ ಹೋಗ್ಬೇಕು, ನಾನಿರೋ ಕಡೆನೆ ನನ್ನ ಅತ್ತೆ ಮಾವನ್ ಕರ್ಸ್ಕೋಬೇಕಾ? ಇದು ಅನ್ಯಾಯ ಕಣೆ. ಅಲ್ವಾ ಮತ್ತೆ? ನಾನು ಪುಟ್ಗಿಳಿಗೂ ನಿನ್ನಷ್ಟೇ ಜವಾಬ್ದಾರಿ ಇದೆ. ಏನು ಇವಳು ಒಬ್ಳೆ ಸೀಮೆಗಿಲ್ದಿರೋ ಸೊಸೆ? ಆಡ್ಕೋತಿದ್ದೀರಾ ನೋಡಿ, ಇನ್ಮೇಲಿಂದ ಸೀಮೆಗಿಲ್ದಿರೋ ಸೊಸೆ ತರಾನೇ ಇರ್ತೀನಿ.